ಬೆಂಗಳೂರಲ್ಲಿ ಯಾರೆಲ್ಲ ಸ್ವಂತ ಸೈಟ್ನ ತಗೊಬೇಕು ಅನ್ಕೊಂತಿದ್ದೀರೋ ಅಂಥವ್ರಿಗೆ ಸರ್ಕಾರ ಒಂದು ಗುಡ್ ನ್ಯೂಸ್ನ ಕೊಟ್ಟಿದೆ. ಏನಂತಂದ್ರೆ ಎಲ್ಲೆಲ್ಲೋ ನೀವು ಬೇರೆ ಕಡೆ ಹೋಗಿ ಸೈಟ್ನ ತಗೊಂತೀರಾ, ಆದ್ರೆ ಅಲ್ಲಿ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲ ಅನುಕೂಲಗಳು ಕೂಡ ಮಾಡಿರಲ್ಲ. ಅಂತ ಜಾಗದಲ್ಲಿ ತಗೊಂಡ್ರೆ ನಿಮಗೆ ತೊಂದರೆ ಆಗುತ್ತೆ. ಆದ್ರೆ ಸರ್ಕಾರನೇ ಸ್ವತಃ ಮಾಡಿರುವಂತ ಸೈಟ್ನಲ್ಲಿ ತಗೊಂಡಾಗ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಯಾವುದೇ ಒಂದು ಲಿಟಿಗೇಷನ್ ಅನ್ನೋದು ಇರೋದಿಲ್ಲ ಅಂತ ಅನ್ಕೊಂಡು ನೀವು ಸರ್ಕಾರದ ಸೈಟ್ನ ತಗೋಬಹುದು. ಅದೇ ರೀತಿಯಾಗಿ ಖುಷಿಯಾಗಿ ಇವಾಗ ಜನರಿಗೆ ಹಂಚೋದಿಕ್ಕೆ ಮುಂದಾಗಿದೆ ಅಂತಂದ್ರೆ ಇನ್ನು ಇದು ಬಡವರಿಗೆ ಕೊಡುವಂತ ಸೈಟ್ಗಳಲ್ಲ, ಇದು ಬಿಡ್ ಮೂಲಕ ಯಾರೆಲ್ಲ ಜಾಸ್ತಿ ಕೂಗ್ತಾರೋ ಅಂಥವರಿಗೆ ಸಿಗುವಂತ ಸೈಟ್ ಆಗಿರುತ್ತೆ. ಹಾಗೆ ಕೆಲವೊಂದು ಕಂಡೀಷನ್ ಕೂಡ ಇದೆ ಇದರಲ್ಲಿ. ಆ ಒಂದು ಕಂಡೀಷನ್ಗೆ ನಿಮ್ಗೆ ಏನಾದರೂ ಅಪ್ಲೈ ಆಗಂಗಿದ್ರೆ ನೀವು ಕೂಡ ಈ ಒಂದು ಪಾರ್ಟಿಸಿಪೇಟ್ ಮಾಡಿ ನೀವು ಇದರಲ್ಲಿ ಸೈಟ್ನ ಪಡ್ಕೋಬಹುದು. ಒಂದೆರಡು ಸೈಟ್ಗಳನ್ನ ಇಲ್ಲಿ ಹಂಚ್ತಾ ಇಲ್ಲ, ಸುಮಾರು 14,000 ಸೈಟ್ಗಳನ್ನ ಹಂಚ್ತಾ ಇದೆ. ಇದು ಮೇಲ್ನೋಟಕ್ಕೆ ಎಲ್ರಿಗೂ ಕೂಡ ಖುಷಿ ಪಡುವಂಥದ್ದೇ ಆದರೂ ಕೂಡ ಕೆಲವೊಂದು ನಿಯಮಗಳನ್ನ ವಿಧಿಸಿದೆ ಇದರಲ್ಲಿ. ಅವುಗಳಲ್ಲಿ ಒಂದು ಮಿಸ್ ಆದರೂ ಕೂಡ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ತಗೊಳ್ಳೋದಕ್ಕೆ ಅಡ್ವಾನ್ಸ್ ಆಗಿ ಕಟ್ಟಿರ್ತೀರಲ್ಲ 4 ಲಕ್ಷ ಏನಿರುತ್ತೆ, ಅದರಲ್ಲಿ ₹1 ಕೂಡ ನಿಮಗೆ ವಾಪಸ್ ಕೊಡಲ್ಲ. ಅದರಿಂದ ರಾಜ್ಯ ಸರ್ಕಾರ ಸುಮಾರು 14,000 BDA ಸೈಟ್ಗಳನ್ನು ಅಂದರೆ ಮಧ್ಯದಲ್ಲಿ ಖಾಲಿ ಇರೋವು ಹಾಗೆ ಕಾರ್ನರಲ್ಲಿ ಎಲ್ಲೆಲ್ಲಿ ಇದಾವೋ ಅವನ್ನೆಲ್ಲನೂ ಕೂಡ ಮಾರೋದಕ್ಕೆ ಮುಂದಾಗಿದೆ. ಈ ಹಿಂದೆ ಸರ್ಕಾರ BDA ಸೈಟ್ಗಳನ್ನ ಮಾರಬೇಕಾದ್ರೆ ಅರ್ಜಿಯನ್ನು ಹಾಕಿಸಿ ಆನಂತರದಲ್ಲಿ ಲಾಟ್ರಿಯನ್ನು ಕೂಗಿ ಬಂದಂಥವರಿಗೆ ಅಲ್ಲಿನ ವ್ಯಾಲ್ಯೂ ತಕ್ಕನಾಗಿ ಸೈಟ್ನ ಹಂಚಿಕೆ ಮಾಡ್ತಾ ಇತ್ತು. ಆದರೆ ಈ ಸರಿ ಮಾಡ್ತಾ ಇರೋದು ಯಾವುದೇ ಅರ್ಜಿ ಹಾಕಿ ಅಲ್ಲ, ಯಾವತ್ತು ಹರಾಜನ್ನ ಕೂಗ್ತಾರೋ ಅವತ್ತಿನ ದಿನವನ್ನು ಗುರುತುಪಡಿಸಿ ಬಿಡ್ಡಿಂಗ್ ಮೂಲಕ ಈ ಒಂದು ಹರಾಜು ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ. ಇದರಲ್ಲಿ ದುಡ್ಡು ಇಲ್ಲದೆ ಇರೋರು ಎಲ್ಲರೂ ಕೂಡ ಪಾಲ್ಗೊಳ್ಬೋದು. ಇರೋರು ಆವತ್ತಿನ ದಿನ ಬಂದು ಯಾರ್ಯಾರೆಲ್ಲ ಹೆಚ್ಚು ಕೂಗ್ತಾ ಹೋಗ್ತಾರೋ ಆ ರೀತಿಯಾಗಿ ಒಂದು ಬಿಡ್ಡಿನ ಮೂಲಕ ಈ ಒಂದು ಸೈಟ್ ಮಾರಾಟ ಅನ್ನೋದು ನಡೆಯುತ್ತೆ. ಹಾಗೆ 14,000 ಸೈಟ್ಗಳನ್ನ ಮಾರ್ತಾ ಇದ್ದಾರೆ ಅಂತಂದರೆ ಒಂದೇ ಸರಿ ಎಲ್ಲ ಕಡೆನೂ 14,000 ಸೈಟ್ಗಳನ್ನೂ ಮಾರಲ್ಲ. ಒಂದೊಂದು ಕಡೆ ಒಂದೊಂದಷ್ಟು ಸೈಟ್ಗಳು ಇರೋದ್ರಿಂದಾಗಿ ಮೊದಲು ಸ್ವಲ್ಪನೇ ಬಿಡ್ತಾ ಬರ್ತಾರೆ. ಹಾಗಾದರೆ ಎಲ್ಲೆಲ್ಲಿದೆ ಈ ಸೈಟ್ಗಳು ಅಂತ ನೋಡೋಣ. ನಾಡಪ್ರಭು ಕೆಂಪೇಗೌಡ ಲೇಔಟ್ NPKL ಇಲ್ಲಿ ಅತಿ ಹೆಚ್ಚು ಸೈಟ್ಗಳಿದೆಯಂತೆ. ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟು SMV ಲೇಔಟ್ ಅಂತೇಳಿ ಇಲ್ಲೂ ಕೂಡ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಬನಶಂಕರಿ 6ನೇ ಹಂತ, ಹಾಗೆ ಅಂಜನಾಪುರ ಇಲ್ಲೂ ಕೂಡ ತುಂಬ ಸೈಟ್ಗಳಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಸೇರಿ ಒಟ್ಟಿಗೆ 14,000 ಸೈಟ್ಗಳಿದೆ ಅಂತ ಹೇಳಲಾಗ್ತಿದೆ. ಈ ಮೊದಲೇ ಹೇಳ್ದಂಗೆ ಮೊದಲೆಲ್ಲನೂ ಕೂಡ BDA ಸೈಟ್ ಸಿಗುತ್ತೆ ಅಂದರೆ ಜನಕ್ಕೂ ತುಂಬಾ ಖುಷಿ ಆಗ್ತಿತ್ತು. ಅದೇ ಹೇಳ್ದಂಗೆ ಯಾವುದೇ ಲಿಟಿಗೇಷನ್ ಇಲ್ಲ, ಎಲ್ಲ ಅನುಕೂಲ ಇರ್ತಿತ್ತು ಅನ್ನೋ ಖುಷಿ ಆಗ್ತಾ ಇತ್ತು. ಅದರಲ್ಲೂ ಅರ್ಜಿ ಸಲ್ಲಿಸಿ ತುಂಬ ದಿನ ಆದಮೇಲೆ ಒಂದು ಲಾಟ್ರಿ ಮೂಲಕ ಕರಿತಾ ಇದ್ರು, ಅದರಲ್ಲಿ ಕಡಿಮೆ ದುಡ್ಡಿಗೂ ಕೂಡ ಸಿಗ್ತಾ ಇತ್ತು. ಆದರೆ ಇವಾಗ ಸರ್ಕಾರ ಮಾಡ್ತಿರೋದು ಎಲ್ರಿಗೂ ಕಡಿಮೆ ದುಡ್ಡಲ್ಲಿ ಹಂಚೋ ರೀತಿ ಅಲ್ಲ, ಅದ್ರ ಬದಲಾಗಿ ಬಿಡ್ಡಿಂಗ್ ಮೂಲಕ ಈ ಸರಿ ಕರಿತಾ ಇರೋದು. ಯಾವತ್ತು ಬಿಡ್ಡಿಂಗ್ ಅಂತ ಹೇಳಿ ಅಲ್ಲಿ ಇರೋರು ದುಡ್ಡಿರೋರು ಇಲ್ಲದೆ ಇರೋರು ಎಲ್ಲನೂ ಬರ್ಬೋದು. ಯಾರೆಲ್ಲ ಅತಿ ಹೆಚ್ಚಾಗಿ ಒಂದು ಕೂಗ್ತಾ ಹೋಗ್ತಾರೋ ಅಂಥವರಿಗೆ ಆ ಸೈಟ್ನ ಕೊಡೋವಂಥ ಒಂದು ವ್ಯವಸ್ಥೆ ಇದು. ಅಂದರೆ ಇಲ್ಲಿ ಸರ್ಕಾರಕ್ಕೆ ದುಡ್ಡು ಆಗ್ತಿದೆಯೇ ಹೊರತು ಯಾರೇ ಬಡವರಿಗಾಗಲಿ ಬೇರೆಯವ್ರಿಗಾಗಲಿ ಇಲ್ಲಿ ಸೈಟ್ನ ಅನುಕೂಲ ಅಂತೂ ಯಾರಿಗೂ ಆಗ್ತಾ ಇಲ್ಲ. ನೀವು ಕೂಡ ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತ ಅಂದರೆ bangalore.bda.org ಅನ್ನೋ ಒಂದು ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಈ ಒಂದು ಪೋರ್ಟಲ್ನ ಓಪನ್ ಮಾಡಿದ ತಕ್ಷಣ ನಿಮಗೆ 500ರಿಂದ 1,000 ರೂಪಾಯಿವರೆಗೂ ನಿಮಗೆ ಒಂದು ಫೀಸ್ನ ಕೇಳುತ್ತೆ. ಅದನ್ನು ಕಟ್ಟಿದ ಆದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದೇ EMD ಅಂತ ಹೇಳಿ. ಯಾವುದೇ ಒಂದು ಸೈಟ್ನ ನೀವು ಬಿಡ್ನಲ್ಲಿ ಕೂಗಬೇಕು ಅಂದರೆ ಕೂಗೋದಕ್ಕೂ ಮುಂಚೆನೇ ನೀವು ಆ ಸೈಟ್ಗೆ ಅಡ್ವಾನ್ಸ್ ಅಂತ ನೀವು ಕಟ್ಟಬೇಕಾಗುತ್ತೆ. ಅದು ಕಡಿಮೆ ಏನಲ್ಲ, 4 ಲಕ್ಷ ರೂಪಾಯಿನ ನೀವು ಕಟ್ಟಬೇಕಾಗುತ್ತೆ. ಇದನ್ನು ನೀವು ಆನ್ಲೈನಲ್ಲಿ ಮೊದಲೇ ಟ್ರಾನ್ಸ್ಫರ್ ಮಾಡಿರಬೇಕು. ಹಾಗೆ ಬಿಡ್ಡಿಗೆ ಯಾರೆಲ್ಲ ಬರ್ತಾರೋ ತಗೊಳ್ಳೋದಕ್ಕೆ ಅಂಥವರೆಲ್ಲರೂ ಕೂಡ ಸ್ಟಾರ್ಟಿಂಗ್ ಫಸ್ಟಲ್ಲೇ 4 ಲಕ್ಷನ ಕಟ್ಟಿರ್ತಾರೆ. ಆನಂತರ ನೀವೇನಾದರೂ ಬಿಡ್ಡಲ್ಲಿ ಗೆಲ್ಲಿಲ್ಲ ಅಂತಂದರೆ ನಿಮಗೆ 4 ಲಕ್ಷ ವಾಪಸ್ ಬರುತ್ತೆ. ಅಕಸ್ಮಾತ್ ಏನಾದರೂ ನೀವು ಬಿಡ್ನಲ್ಲಿ ನೀವೇ ಹೈಯೆಸ್ಟ್ ಅಮೌಂಟ್ನ ಕೂಗಿ ಆ ಸೈಟ್ ಏನಾದರೂ ನಿಮ್ದಾಯಿತು ಅಂತಂದರೆ ನೀವು 3 ದಿನದ ಒಳಗಡೆನೆ 25% ಅಷ್ಟು ದುಡ್ಡನ್ನ ಕಟ್ಟಬೇಕಾಗುತ್ತೆ. ಅಂದರೆ ನಿಮ್ಮ ಸೈಟು ಎಷ್ಟು ಕೋಟಿಗೆ ಬಾಳುತ್ತೋ ಅದರಲ್ಲಿ 25% ಅಷ್ಟು ದುಡ್ಡನ್ನ 3 ದಿನದ ಒಳಗಾಗಿ ನೀವು ಕಟ್ಟಬೇಕಾಗತ್ತೆ. ಫಸ್ಟು ಹರಾಜಿಗೆ ಹೋಗೋಣ, ಬರುತ್ತೋ ಇಲ್ವೋ ನೋಡೋಣ, ಆಮೇಲೆ ಹೊಂದಿಸಿದ್ರೆ ಆಯಿತು ಅಂತ ಅಂದ್ಕೊಂಡು ಹೋಗೋಂಗೆ ಇಲ್ಲ. ಮೊದಲು ನಿಮ್ಮ ಹತ್ರ ದುಡ್ಡು ಇಟ್ಕೊಂಡೇ ಹೋಗಬೇಕು. ಯಾಕೆ ಅಂತಂದರೆ ನೀವೇನಾದರೂ ಹರಾಜಲ್ಲಿ ಗೆದ್ದಿದ ತಕ್ಷಣ ನೀವು 25% ಕಟ್ಟಲಿಲ್ಲ ಅಂತ ಅಂದರೆ 3 ದಿನದೊಳಗಾಗಿ ಏನಾದರೂ ಕಟ್ಟಲಿಲ್ಲ ಅಂತಂದರೆ ನೀವು ಕೊಟ್ಟಿರೋಂಥ ಅಡ್ವಾನ್ಸ್ ಆಗಿ 4 ಲಕ್ಷ ಏನು ಕಟ್ಟಿರ್ತೀರಾ ಅದರಲ್ಲಿ ನಿಮಗೆ ಆ ಅಮೌಂಟು ಕೂಡ ₹1 ಕೂಡ ನಿಮಗೆ ವಾಪಸ್ ಬರಲ್ಲ. ಅದರಿಂದಾಗಿ ಹೇಳ್ತಾ ಇರೋದು, ಇಲ್ಲಿ ದುಡ್ಡಿರೋರ್ಗೆ ಅಷ್ಟೇ ಈ ಒಂದು ಸೈಟ್ನ ಹಂಚಿಕೆ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಮಿಕ್ಕಿದ 75% ಹಣ ಏನಿರುತ್ತೆ ಅದಕ್ಕೆ ನೀವು 45 ದಿನ ಟೈಮ್ ಕೊಡ್ತಾರೆ. 45 ದಿನದೊಳಗಾಗಿ ನೀವು ಆ ಸೈಟಿನ
ಪೂರ್ತಿ ಹಣವನ್ನು ಕಟ್ಟಿ ನೀವು ಆ ಸೈಟ್ನ ನಿಮ್ದಾಗಿಸ್ಕೋಬೋದು. ಇಲ್ಲಿ ಯಾವುದೇ ರೀತಿಯ ಲೋನ್ ಆಗಲಿ ಸಾಲ ಆಗಲಿ ಮಾಡೋದಕ್ಕೆ ನಿಮಗೆ ಟೈಮ್ ಅನ್ನೋದೇ ಇರೋದಿಲ್ಲ. ಏನಂದರೆ ನೀವು ಬಿಡ್ಡಲ್ಲಿ ಹರಾಜಿನಲ್ಲಿ ಏನಾದರೂ ಕೂಗಿದ ತಕ್ಷಣ ಸೈಟ್ ನಿಮ್ದು ಆಯಿತು ಅಂತಂದರೆ ನೀವು ಕೈಯಲ್ಲಿ ದುಡ್ಡು ಇಟ್ಕೊಂಡಿರಲೇಬೇಕು. ಇಲ್ಲ ಅಂತಂದರೆ ನೀವು ಕಟ್ಟಿರೋ ಹಣ ₹1 ಕೂಡ ನಿಮಗೆ 4 ಲಕ್ಷದಲ್ಲಿ ₹1 ಕೂಡ ಕೊಡೋದಿಲ್ಲ ಸರ್ಕಾರ. ಎಲ್ಲನೂ ಕೂಡ ಸರ್ಕಾರನೇ ಮುಟ್ಗೋಲು ಹಾಕ್ಕೊಳ್ಳುತ್ತೆ. ನೀವು ಬಿಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಮುಂಚೆನೇ ಅಡ್ವಾನ್ಸ್ ಆಗಿ ಸೈಟ್ಗೆ ಅಂತ ಹೇಳಿ 4 ಲಕ್ಷನ ಕಟ್ಟಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ನೀವು ಬಿಡ್ಡಲ್ಲಿ ಹೈಯೆಸ್ಟ್ ಏನಾದರೂ ಕೂಗಿ ಗೆದ್ರಿ ಅಂತಂದರೆ ಆ 4 ಲಕ್ಷದ ಜೊತೆಗೆ 3 ದಿನದ ಒಳಗಾಗಿ ನೀವು ಸೈಟ್ ಏನು ವ್ಯಾಲ್ಯೂ ಕೂಗಿರ್ತೀರಲ್ಲ ಅದರಲ್ಲಿ 25% ಅಷ್ಟು ಹಣವನ್ನು 3 ದಿನದೊಳಗೆ ಕಟ್ಟಬೇಕಾಗುತ್ತೆ. ಆನಂತರ ನೀವು ಆ ಅಮೌಂಟು ಒದಗಿಸಿದ ಆಯ್ತು ಅಂತಂದರೆ ಇನ್ನು 45 ದಿನದೊಳಗಾಗಿ ಪೂರ್ತಿ ಹಣವನ್ನು ನೀವು ಬಿಡಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಈ ಒಂದು ಪ್ರೊಸೀಜರ್ ಗೊತ್ತಿದ್ರೆ ಮಾತ್ರ ಈ ಒಂದು ಬಿಡ್ಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ನು ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಅಮೌಂಟ್ಗೆ ಈ ಒಂದು ಸೈಟ್ ಸ್ಟಾರ್ಟ್ ಆಗ್ತಾ ಇದೆ ಅಂತಂದರೆ ವಿಶ್ವೇಶ್ವರಯ್ಯ ಲೇಔಟ್ ಮತ್ತು ಅಂಜನಾಪುರದ ಲೇಔಟ್ಗಳಲ್ಲಿ ಸ್ಟಾರ್ಟಿಂಗ್ ಪ್ರೈಸೇನೆ 6,000ದಿಂದ ಸ್ಟಾರ್ಟ್ ಆಗಿ ₹7,800ವರೆಗೂ ಸ್ಟಾರ್ಟಿಂಗ್ ಪ್ರೈಸೇನೆ ಇದೆ ಸೈಟಿನ ವ್ಯಾಲ್ಯೂ. ಇದು ಬಿಡ್ಡಿಂಗಲ್ಲಿ ಕೂಗ್ತಾ ದುಡ್ಡಿರೋರು ಕೋಟಿಗಟ್ಟಲೆ ದಾಟುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನೀವೇನಾದರೂ ಈ ಸೈಟ್ನ ತಗೋಬೇಕು ಅಂತಂದರೆ ಸರ್ಕಾರದ್ದು ಅಂತೇಳಿ ಹಾಗೆ ತಗೊಳ್ಳೋಂಗಿಲ್ಲ. ನೀವು ಜಾಗಕ್ಕೆ ಹೋಗಿ ಎಲ್ಲ ಅನುಕೂಲನೂ ಮಾಡಿಕೊಟ್ಟಿದ್ದೀರಾ, ಕರೆಂಟು, ಚರಂಡಿ, ಮೋರಿ ಎಲ್ಲ ಇದೆಯಾ, ವಾಸಕ್ಕೆ ಅನುಕೂಲವಾಗಿದೆಯಾ ಅಂತ ಎಲ್ಲ ವಿಚಾರಿಸಿ ಆನಂತರ ನೀವು ಈ ಒಂದು ಬಿಡ್ನಲ್ಲಿ ಅಂದರೆ ಹರಾಜಿನಲ್ಲಿ ಪಾಲ್ಗೊಳ್ಬೋದು. ಸರ್ಕಾರಕ್ಕೆ ಇವಾಗ ಅರ್ಜೆಂಟಾಗಿ ದುಡ್ಡು ಬೇಕಾಗಿರೋದ್ರಿಂದಾಗಿ ಈ ರೀತಿಯ ಒಂದು ರೂಲ್ಸ್ನ ಇಟ್ಟು ಈ ಒಂದು ಸೈಟ್ಗಳನ್ನ ಸೇಲ್ ಮಾಡ್ತಾ ಇದೆ. ಇದು ಯಾವುದು ಕೂಡ ಬಡವರಿಗೆ ಆಗೋವಂಥದ್ದಲ್ಲ. ಯಾರೇ ಆದರೂ ದುಡ್ಡಿರೋವಂಥವ್ರು 3 ದಿನದಲ್ಲೇ ಅಡ್ಜಸ್ಟ್ ಮಾಡಬೇಕಾಗಿರೋಂತೆ ಅಂತಂದಮೇಲೆ ಯಾವುದೇ ಒಂದು ಲೋನ್ಗೂ ಕೂಡ ಅಡ್ಜಸ್ಟ್ ಮಾಡೋಕ್ಕೂ ಕೂಡ ಆಗಲ್ಲ. ಕೈಯಲ್ಲಿ ದುಡ್ಡಿರೋವಂಥವ್ರು ಮಾತ್ರನೇ ಈ ಒಂದು ಬಿಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ ಸರ್ಕಾರಕ್ಕೆ ಅರ್ಜೆಂಟಾಗಿ ದುಡ್ಡು ಬೇಕಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.